ಊರುಗಡೂರಿನಲ್ಲಿ ಹತ್ಯೆಯಾದ ವಿದ್ಯಾರ್ಥಿ ಸಂಕೇತ್ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಸಂಕೇತ್ ಕುಟುಂಬಕ್ಕೆ ಸಾಂತ್ವನ ಹೇಳಿ ಸಂಕೇತ್ ಕುಟುಂಬಕ್ಕೆ ವೈಯಕ್ತಿಕ ಆರ್ಥಿಕ ನೆರವನ್ನು ನೀಡಿದ್ರು. ನಂತರ ಮಾಧ್ಯಮಗಳಿಗೆ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಬಿವೈ ವಿಜಯೇಂದ್ರ 10ನೇ ತರಗತಿ ಮಕ್ಕಳಲ್ಲಿ ಕೋಮು ವಿರೋಧಿ ಭಾವನೆ ಹುಟ್ಟಿಕೊಂಡಿರುವುದು ಬಹಳ ಆತಂಕಕಾರಿ ವಿಚಾರವಾಗಿದೆ. 15-16ನೇ ವಯಸ್ಸಿಗೆ ಪ್ರಾಣ ತೆಗೆಯುವ ರೀತಿಯಲ್ಲಿ ಮನೋಭಾವನೆ ಬೆಳೆಯುತ್ತಿದೆ ಎಂದರೆ ಬಹಳ ದೊಡ್ಡ ಆಘಾತಕಾರಿ ವಿಚಾರ. ಇಂತಹ ಆಘಾತಕಾರಿ ಬೆಳವಣಿಗೆ ಬಗ್ಗೆ ಎಲ್ಲರೂ ಯೋಚಿಸಬೇಕಿದೆ. ಸಂಕೇತ್ ಹತ್ಯೆ ನಡೆದು ಇಷ್ಟು ದಿನವಾದರೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಸಂಕೇತ್ ಕುಟುಂಬಕ್ಕೆ ಸಾಂತ್ವನ ಹೇಳದೇ ಇರುವುದು ಸಚಿವರ ಅಧಿಕಾರದ ಮದ ಎಷ್ಟಿದೆ ಎಂದು ತೋರಿಸುತ್ತಿದೆ. ಸಂಕೇತ್ ಕುಟುಂಬ ಬಹಳ ಬಡತನದಲ್ಲಿದೆ. ಸಂಕೇತ್ ಕುಟುಂಬಕ್ಕೆ ಸರ್ಕಾರ ನೀಡಿದ ಪರಿಹಾರ ಸಾಕಾಗೋಲ್ಲ. ಆ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗವನ್ನ ಸರ್ಕಾರ ಒದಗಿಸಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುತ್ತೇನೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ವಿಜಯೇಂದ್ರ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ದಿನಗಳ ಹಿಂದೆ ಸಂಕೇತ್ 10ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಂಥ ಬಾಲಕ ಕೆಲವು ಯುವಕರ ಮಧ್ಯೆ ಹೊಡೆದಾಟ ಆಗಿ ಆ ಸಂದರ್ಭದಲ್ಲಿ ತೀವ್ರ ಪೆಟ್ಟು ಬಿದ್ದು ಪ್ರಾಣ ಕಳೆದುಕೊಂಡಿರ್ತಕ್ಕಂಥದ್ದು ನೋಡಿದ್ದೇವೆ. ಮೊದಲನೇದು ಭಾಳ ಬಡ ಕುಟುಂಬ. ಪಾಪ ಅವ್ರ ತಂದೆನೂ ಕೂಡ ಟ್ರ್ಯಾಕ್ಟ್ರನ್ನ ಓಡಿಸ್ಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಂಥರು. ತುಂಬ ಕಡು ಬಡ ಕುಟುಂಬ. ಮತ್ತೊಂದು ಕಡೆ ಆಘಾತಕಾರಿ ತರ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದರೆ, 10ನೇ ತರಗತಿ ಓದ್ತಕ್ಕಂಥ ಮಕ್ಕಳಲ್ಲಿ ಯಾವ ರೀತಿ ಒಂದು ಕೋಮು ಭಾವನೆಗಳು ಇವತ್ತು ಹುಟ್ಕೊಂಡಿದೆ ಅಂತಕ್ಕಂಥಕ್ಕೆ ತಾಜಾ ಉದಾಹರಣೆ. 15-16ನೇ ವಯಸ್ಸಿನಲ್ಲೇ ಮಕ್ಕಳುಗಳಲ್ಲಿ ಈ ರೀತಿ ಮನೋಭಾವನೆ ಬರ್ತಕ್ಕಂಥದ್ದು, ಪ್ರಾಣ ತೆಗೆಯಂಥ ಮಟ್ಟಿಗೆ ಹೋಗ್ತಾರೆ ಅಂತ ಹೇಳಿದರೆ ಬಹಳನೇ ಆಘಾತಕಾರಿ ತರ್ತಕ್ಕಂಥ ಘಟನೆ ಇದು. ಬಹುಶಃ ದೇಶದ ಯಾವುದೇ ಭಾಗಗಳಲ್ಲಿ ರಾಜ್ಯಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಪದೇ ಪದೇ ಈ ರೀತಿ ಘಟನೆಗಳು ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ಯಲ್ಲಾಪುರ ಘಟನೆಯೂ ಕೂಡ ನಾವು ನೋಡಿದ್ದೇವೆ. ಒಂದು ಹಿಂದೂ ಮಹಿಳೆಯ ಬರ್ಬರ ಹತ್ಯೆ ಆಗಿರುವಂಥದ್ದು. ಇಲ್ಲಿ ನಡೆದಂಥ ಘಟನೆಯಲ್ಲಿ ಇವತ್ತು ಒಂದು ಕೋಮಿನ ವಿದ್ಯಾರ್ಥಿಗಳು ಯಾವ ರೀತಿ ಹೇಳಬೇಕು ಅಂತಲೂ ಗೊತ್ತಾಗೋದಿಲ್ಲ. ಆ ಕಿರಿ ವಯಸ್ಸಿನಲ್ಲೇ ಈ ರೀತಿ ಹೊಡೆದಾಟ, ಪ್ರಾಣ ತೆಗಿತಕ್ಕಂಥ ಈ ರೀತಿ ಮನೋಭಾವನೆ ನಿಜವಾಗ್ಲೂ ಕೂಡ ಭಾಳ ದುರಂತ ಅಂತಲೇ ಹೇಳ್ಬೋದು. ಯಾವ ತಳಹಂತದಿಂದಲೇ ಈ ರೀತಿ ಒಂದು ಮನೋಭಾವನೆ ಬೆಳೀತಾ ಇದೆ ಮಕ್ಕಳಲ್ಲಿ, ಇದು ಎಲ್ಲರೂ ಕೂಡ ಯೋಚನೆ ಮಾಡುವಂಥ ವಿಚಾರ ಇದು. ಇದೇನು ಮೊದಲನೇ ಬಾರಿ ಏನಲ್ಲ. ಮಂಗಳೂರಿನಲ್ಲಿ ಬೇರೆ ಕೋಮಿನ ಕೆಲವು ಹತ್ಯೆ ಆದಾಗ ಅಥವಾ ಪ್ರಾಣ ಹೋದಾಗ 50 ಲಕ್ಷ 25 ಲಕ್ಷ ಕೊಟ್ಟು ಬರ್ತಾರೆ. ಯಲ್ಲಾಪುರದ ಘಟನೆಯಲ್ಲೂ ಕೂಡ ಏನೋ SC/ST ಇದರಲ್ಲಿ ಏನು ಕೊಡ್ಬೋದು ಅಷ್ಟೇ ಕೊಟ್ಟಿರುವಂಥದ್ದು. ಅಲ್ಲೂ ಕೂಡ ನಾವು ಪದೇ ಪದೇ ಒತ್ತಾಯ ಮಾಡಿದ್ರೂ ಕೂಡ ಪರಿಹಾರನ ಕೊಡೋದಕ್ಕೆ ಆಗಿಲ್ಲ. ಇಲ್ಲೂ ಕೂಡ ಪಾಪ ಬಡ ಕುಟುಂಬದವರು ತಂದೆ ತಾಯಂದರು
ಅವರ ಕುಟುಂಬಸ್ಥರು ಕೂಡ ಕೇಳ್ಕೊಂಡಿದ್ದಾರೆ. ಯಾಕೆ ಇಷ್ಟೊಂದು ಬಡತನ ಇದೆ, ಅವ್ರಿಗೆ ಒಂದು ಸರ್ಕಾರಿ ಹುದ್ದೆನೂ ಕೂಡ ಆಗಬೇಕು, ಜೊತೆಲಿ ಸರ್ಕಾರದಿಂದ ಸರಿಯಾದ ರೀತಿ ಒಂದು ಪರಿಹಾರ ಸಿಗಬೇಕು ಅಂತೇಳಿ ಅವರ ಒತ್ತಾಯವೂ ಕೂಡ ಇದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿನಂತಿ ಮಾಡ್ತೇನೆ. ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರ್ತದೋ ಅಲ್ಲಿವರೆಗೂ ಈ ರೀತಿ ಘಟನೆಗಳಕ್ಕೆ ಏನು ಕಡಿವಾಣ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಅನ್ಕೋಬೇಕಾಗ್ತದೆ. ಸಚಿವರ ಹೇಳಿಕೆನೂ ಕೂಡ ಬರೋದಿಲ್ಲ, ಗೃಹ ಸಚಿವರ ಹೇಳಿಕೆನೂ ಕೂಡ ಬರೋದಿಲ್ಲ. ಇಲ್ಲೂ ನೋಡಿ, ಇವತ್ತೇನು ಪಾಪ ಆ ಬಾಲಕ ಹತ್ಯೆ ಆಗಿದೆ, ಒಬ್ಬ ಉಸ್ತುವಾರಿ ಸಚಿವರು ಇಷ್ಟೆಲ್ಲ ಭಾಷಣ ಮಾಡ್ತಾರೆ, ಬಂದ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಇವ್ರಿಗಿಲ್ಲ ಅಂತ ಹೇಳಿದ್ರೆ ಇದು ಮನುಷ್ಯತ್ವ ಇರ್ತಕ್ಕಂಥ ಸರ್ಕಾರ ಈ ರೀತಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪರಿಹಾರ ಕೂಡ ದೂರದ ಮಾತು. ಕನಿಷ್ಠ ಒಬ್ಬ ಉಸ್ತುವಾರಿ ಸಚಿವರು ಅಥವಾ ಬಂದು ಆ ಕುಟುಂಬನೂ ಭೇಟಿ ಮಾಡಲ್ಲ ಅಂತ ಹೇಳಿದ್ರೆ ಏನು ಯಾವ ರೀತಿ ಅಂದರೆ ಅಧಿಕಾರದ ಮದದಿಂದ ಈ ರೀತಿ ನಡೆದುಕೊಳ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಈ ರೀತಿ ಗೃಹ ಸಚಿವರ ಒಂದು ಬೇಜವಾಬ್ದಾರಿತನದ ಹೇಳಿಕೆಗಳಿರ್ಬೋದು, ರಾಜ್ಯ ಸರ್ಕಾರ ಒಂದು ಕಡೆ ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣ ಮಿತಿಮೀರಿ ಹೋಗಿರುವಂಥದ್ದು, ಯಾರು ಏನು ಮಾಡಿದ್ರು ಕೂಡ ನಡೀತದೆ ಅನ್ನೋ ಭಾವನೆ ಇವತ್ತು ಪೊಲೀಸ್ ಇಲಾಖೆ ಬಗ್ಗೆನೇ ಇವತ್ತು ಭಯ ಇಲ್ಲ ಇವತ್ತು ಸಮಾಜದಲ್ಲಿ. ಎಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನ, ಹೊಣೆಗೇಡಿತನವೇ ಕಾರಣ ಅನ್ನೋದನ್ನು ನಾನು ಈ ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೀನಿ.